ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ಆಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮಗಳು. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. ಹರಿಯೇ ನಮಃ ಆಚಾರ್ಯ. ಸಾಷ್ಟಾಂಗ ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಉಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಂನಃ ಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದ್ವಾದಶೇऽಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ವಿದುರರು ತಾವು ಪಾಂಡವರ ಹತ್ತಿರ ಬಂದಿದ್ದಾರೆ. ಬಂದು ಧೃತರಾಷ್ಟ್ರ ಇನ್ನು ಮುಂದೆ ಸ್ವರ್ಗಕ್ಕೆ ಹೋಗುವಂತ ಕ್ರಮ ಅದನ್ನ ಈಗ ತಿಳಿಸ್ತಾರೆ. ವಿದುರರು ಬಂದು ಏನ್ ಮಾಡಿದ್ರು ಅಂದ್ರೆ, ಮೊದಲು ಸಾಕು ಇಲ್ಲಿದ್ದದ್ದು ಹೊರಡಿನ, ಯಾಕೆಂದ್ರೆ ಕಾಲ ಕಳೀತಾ ಇರೋದು ಗೊತ್ತಾಗಲ್ಲ. ಯಾವಾಗ್ಲೂ ತಮ್ಮ ಮಕ್ಕಳು, ತಮ್ಮ ಹೆಂಡತಿ, ತಮ್ಮ ಮನೆ, ಅತಿಯಾದ ಆಸಕ್ತಿ ಒಳ್ಳೇದಲ್ಲ. ಅತಿಯಾದ ಆಸಕ್ತಿಯಿಂದಲೇ ಅವನಿಗೆ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋ ಮಾತದು, ತನ್ಮೂಲಕ ನಮಗೂ ಕೂಡ ಉಪದೇಶ. ಆದ್ರಿಂದ ದುರ್ಯೋಧನಾದಿಗಳಲ್ಲೇ ಬಹಳ ಆಸಕ್ತಿಯನ್ನು ಹೊಂದಿ ಇಷ್ಟೆಲ್ಲ ಕಾಲ ಆಯುಷ್ಯ ವ್ಯರ್ಥವಾಗಿ ಕಳೆದುಕೊಂಡಿ ಅಂತ, ಕಾಲವನ್ನ ಕಳ್ಕೊಳ್ಳೋದು ಬಹಳ ಕಷ್ಟ, ಅದನ್ನ ದಾಟೋದು ಬಹಳ ಕಷ್ಟ ಅಂತ ಇಷ್ಟು ವಿವರಣೆಯನ್ನ ಮಾಡ್ತಾ ಮುಂದೆ ಹೇಳ್ತಾರೆ. ಧೃತರಾಷ್ಟ್ರನಿಗೆ ಹೇಳುವಂತ ಮಾತು ಇನ್ನು ಮುಂದಕ್ಕೆ ಬರೆಸ್ತಾ 19ನೆಯ ಶ್ಲೋಕದಲ್ಲಿದ್ದೀವಿ. ಈಗ 19ನೆಯ ಶ್ಲೋಕ ನೋಡ್ಬೇಕಾಗಿದೆ. ವಿದುರಸ್ತದಭಿಪ್ರೇತ್ಯ ಧೃತರಾಷ್ಟ್ರಮಭಾಷತ ರಾಜನ್ ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ. ತದಭಿಪ್ರೇತ್ಯ ವಿದುರ. ವಿದುರ ಅಂದ್ರೆ ತುಂಬಾ ತಿಳ್ಕೊಂಡಿರೋನು ಅಂತ ಅರ್ಥ. ಒಳ್ಳೆ ಜ್ಞಾನ ಸಂಪಾದನೆ ಮಾಡಿರೋರ್ಗೆ ವಿದುರ ಅಂತ ಕರೀತಾರೆ. ಸಾರ್ಥಕವಾದ ಹೆಸರು. ತದಭಿಪ್ರೇತ್ಯ, ಚೆನ್ನಾಗ್ ಗೊತ್ತಿದೆ ಅವರಿಗೆ, ವಿದುರರಿಗೆ. ಕಾಲ ಕಳೆದು ಹೋಗ್ತಾ ಇದೆ, ದಿನೇ ದಿನೇ ಕಡಿತಾ ಹೋಗ್ತಾ ಇದೆ. ನಮ್ಮ ಜನ್ಮ ಸಾರ್ಥಕವನ್ನಾಗಿ ನಾವು ಮಾಡ್ಕೊಬೇಕು ಅಂತದ್ರಲ್ಲಿ ನಮ್ಮ ಅಣ್ಣ ಧೃತರಾಷ್ಟ್ರ ತಾನು ಇಷ್ಟುವರೆಗೆ ಏನ್ ಕಳೆದ, ಬರೀ ಜಗಳದಲ್ಲಿ, ಬರೀ ಇನ್ನೊಬ್ಬರಿಗೆ ತೊಂದರೆ ಕೊಡೋದ್ರಲ್ಲಿ ಕಾಲ ಕಳೆದ ಹೊರತು ಸಾಧನೆ ಏನಾಗ್ಲಿಲ್ಲ ಅಂತ
ಅಣ್ಣನ ಮೇಲೆ ದಯೆ ಬಂತು ಇವನಿಗೆ, ತಮ್ಮನಿಗೆ. ಅದೊಂದ್ ರೀತಿ ಕೃಪೆನೇ ಆಯ್ತು. ದಿವ್ಯ ತತ್ವಜ್ಞಾನಿಗಳು ವಿದುರರು. ಅವರಿಗೆ ಗೊತ್ತಾಯ್ತು. ಧೃತರಾಷ್ಟ್ರರಿಗೆ, ತನ್ನ ಅಣ್ಣಂದ್ರಿಗೆ ಹೇಳ್ತಾರೆ ವಿದುರರು ಏನಂತಂದ್ರೆ, ರಾಜನೇ ಅಂತ ಸಂಬೋಧನೆ ಮಾಡಿದ್ ನಿಜ, ಅಣ್ಣ ಅಂತ ಹೇಳಿಲ್ಲ, ರಾಜನೇ ಅಂತ. ಧೃತರಾಷ್ಟ್ರನಿಗೆ ಒಂದೇ ನಿಮಿಷ ಮೆಸೇಜ್ ಹಾಕಿದ್ದಾರೆ. ಇದು 12ನೇ ಅಧ್ಯಾಯ ಮತ್ತೆ 19ನೇ ಶ್ಲೋಕ. ರಾಜನ್ ನಿರ್ಗಮ್ಯತಾಂ ಶೀಘ್ರಂ, ರಾಜನೇ ಅಂತ ಕರೆದ. ಅದು ತನಗೆ ರಾಜ ಅನ್ನೋ ಭಾವನೆಯಲ್ಲೇ ಇದ್ದ, ಸಾಕು ಅದನ್ನು ತೊರೆದು ಹೋಗು ಅಂತ. ಅದಕ್ಕೋಸ್ಕರ ವಿದುರ ರಾಜನ್ ನಿರ್ಗಮ್ಯತಾಂ, ಸಾಕು ಇಲ್ಲಿದ್ದದ್ದು, ಈ ಆಸ್ಥಾನದಲ್ಲಿ ಇದ್ದದ್ದು ಸಾಕು, ಈ ಹಸ್ತಿನಾಪುರದಲ್ಲಿ ಹೊರಗಡೆ ಹೋಗು. ನಿರ್ಗಮ್ಯತಾಂ ಶೀಘ್ರಂ, ಈಗ ಬೇಗ ಹೋಗು ಅಂತ. ಯಾರಾದ್ರೂ ತಮ್ಮ ತಾನು ಬಂದು ಅಣ್ಣನ ಬಳಿ ಸುಮಾರು ದಿವಸ ಆಗಿದೆ, ನೋಡೇ ಇಲ್ಲ. ತೀರ್ಥಕ್ಷೇತ್ರ ತಿರುಗಾಡ ಬಂದ ವಿದುರರ ಮಾತು ಏನ್ ಬಂತು ಅಂದ್ರೆ, ಬೇಗ ಹೊರಡು ಅಂತ ಅವರ ಅಣ್ಣನಿಗೆ ಒದ್ದೋಳಿಸ್ತಾ ಇದ್ದಾರೆ. ಇದೇನ್ ಹೀಗೆ ಹೇಳ್ತಾ ಇದ್ದಾರೆ ಅಂತ. ಒಳ್ಳೇದೇ ಹೇಳ್ತಾ ಇದ್ದಾರೆ ವಿದುರರು. ತುಂಬಾ ವಯಸ್ಸಾಗಿದೆ ಧೃತರಾಷ್ಟ್ರರಿಗೆ. ಇನ್ನು ಸಾಧನೆ ಮಾಡ್ಕೊಂಡು ಮುಂದಿನ ಪ್ರಯಾಣ ತಾವು ನೋಡ್ಕೊಳ್ಬೇಕು, ಮುಂದೆ ಏನು ಒಳ್ಳೆ ಗತಿ ಪಡಿಬೇಕು. ಇಷ್ಟು ದಿವಸ ಅಂತೂ ಒಳ್ಳೆ ಕೆಲಸ ಮಾಡ್ಲಿಲ್ಲ, ಇನ್ನು ಮುಂದೆ ಆದ್ರೂ ಕೂಡ ಮಾಡ್ಬೇಕು, ವಯಸ್ಸಾಗಿದೆ. ನಿರ್ಗಮ್ಯತಾಂ ಶೀಘ್ರಂ, ಸಾಕು ಬೇಗ ಹೊರಡು ಅಂತ. ಯಾಕೆ ಅಂದ್ರೆ ಸುಮ್ನೆ ಹೋಗು ಅಂತ ನಾ ಹೇಳ್ತಾ ಇಲ್ಲ, ನಾನ್ ಬಂದಿನಿ ಓಡಿಸ್ಬಿಡೋಣ, ನಾನ್ ಆರಾಮಾಗಿರ್ಬೇಕು ಅಂತಲ್ಲ. ವಿದುರರ ಅಭಿಪ್ರಾಯ ಏನು, ಪಶ್ಯೇದಂ ಭಯಂ ಆಗತಂ, ಭಯ ಹತ್ರಕ್ ಬಂದು ಕೂತಿದೆ, ಅದನ್ನ ನೋಡು, ನೋಡಿ ಮೊದಲು ಹೋಗು ಅಂತ. ಅಂದ್ರೆ ವಯಸ್ಸು ಕಳೀತಾ ದಿನ ಕಳೀತಾ ಸಹಜವಾಗೇ ನಮಗೆ ಹೆದರಿಕೆ ಇರುತ್ತೆ. ಅದ್ರಲ್ಲಿ ಈ ತರ ವಿದುರರ ತರ ಒಬ್ರು ಉಪದೇಶ ಕೊಟ್ಟು, ನೀವು ಮಾಡ್ಕೊಳ್ದಾರೆ ಬೇಗ ಹಾಗೆ ಹೀಗೆ ಅಂತ ಈ ತರ ಉಪದೇಶ ಕೊಟ್ಟ ಹೆದರಿಕೆ ಆಗಲ್ವಾ ಅಂದ್ರೆ, ಧೃತರಾಷ್ಟ್ರರಂತಹ ವ್ಯಕ್ತಿತ್ವದವ್ರಿಗೆ ಈ ತರ ಉಪದೇಶ ಜೋರಾಗೆ ಕೊಡ್ಬೇಕು, ಇಲ್ಲ ಅರ್ಥ ಆಗಲ್ಲ. ಅದಕ್ಕೆ ಅರ್ಥ ಮಾಡಿಸ್ಲಿಕ್ಕೆ ಭಯ ಹತ್ರ ಬಂದಿದೆ. ಯಾವ ಭಯ? ಮರಣ ಭಯ. ಪ್ರಾಪ್ತಮಿದಂ ಮರಣ ಭಯಂ ಪಶ್ಯ, ಅಂದ್ರೆ ನೀನು ಸ್ವಲ್ಪ ಕಾಲದಲ್ಲೇ ನೀನು ಮರಣವನ್ನ ಅಪ್ತೀಯ, ಇನ್ನು ಈ ಕ್ಷಣದಾದ್ರೂ ಕೊನೆ ಗಳಿಗೆನಾದ್ರೂ ಸಾರ್ಥಕವನ್ನಾಗಿ ಮಾಡ್ಕೊಳ್ಬೇಕು ಅಂತ ಅದನ್ನ ತಿಳಿಸ್ಲಿಕ್ಕೆ ಪಶ್ಯೇರಂ ಭಯಮಾಗತಂ, ಬಂದಿದೆ ಭಯ, ಬೇಗ ಹೊರಗಡೆ ಹೋಗು ಮನೆಯಿಂದ ಅಂತ. ಇಷ್ಟನ್ನ ವಿದುರರು ತಾವು ಏಕಾಂತದಲ್ಲಿ ಬಂದು ತಮ್ಮ ಅಣ್ಣನಿಗೆ ಹೇಳುವಂತ ಮಾತು. ಏನೋ ಪ್ರೀತಿ ಮಾತಂದ್ರೆ ಈ ರೀತಿ ಮಾತು ಹೇಳ್ತಾರೆ, ತಪ್ಪಲ್ಲ. ಸಾಧನಾ ಮಾರ್ಗ ತೋರಿಸ್ತಾ ಇದ್ದಾರೆ. ಯಮದೇವರೇ ವಿದುರ ರೂಪದಲ್ಲಿ ಬಂದಿದ್ದಾರೆ. ಯಮದೇವರಿಗೆ ಗೊತ್ತಿದೆ, ವಿದುರರು ಗೊತ್ತಿಲ್ವಾ? ಯಾವಾಗ ಇವನಿಗೆ ಮರಣ, ಯಾವಾಗ ಏನು ಎತ್ತ, ಎಲ್ಲ ಸಕಲ ವಿಚಾರ ಗೊತ್ತು. ಮುಂದೆ ಅನರ್ಥ ಆಗೋದನ್ನ ತಪ್ಪಿಸ್ಲಿಕ್ಕೆ ಸಾಕ್ಷಾತ್ ಯಮದೇವರೇ ವಿದುರರಾಗಿ ಬಂದು ಧೃತರಾಷ್ಟ್ರರಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಬಹಳ ಭಾಗ್ಯ ಇದು. ಯಾವ ಯಮದೇವರು ಬಂದು ಈಗ ಉಪದೇಶ ಕೊಡ್ತಾರ? ಉಪದೇಶ ಕೊಡೋದೆಲ್ಲ ಇಲ್ಲ, ಬಂದು ಕರ್ಕೊಂಡು ಹೋಗೋದಷ್ಟೇ. ಅಂತದ್ರಲ್ಲಿ ಇವರಿಗೆ ಉಪದೇಶ ಕೊಟ್ಟು ಧೃತರಾಷ್ಟ್ರರಿಗೆ ಉದ್ಧಾರ ಮಾರ್ಗವನ್ನ ತೋರಿಸ್ತಾ ಇದ್ದಾರೆ. ಇನ್ನು ಮುಂದೆ 20ನೇ ಶ್ಲೋಕ. ಪ್ರತಿಕ್ರಿಯಾ ನಯಸ್ಯೇಹ ಕುತಶ್ಚಿತ್ ಕರ್ಹಿಚಿತ್ ಪ್ರಭೋ ಸಯೇಷ ಭಗವಾನ್ ಕಾಲಃ ಸರ್ವೇಷಾಂ ನ ಸಮಾಗತಃ. ಆದ್ರೆ ವಿದುರರು ಹೇಳ್ತಾ, ಈ ಮರಣ ಭಯ, ಈ ಕಾಲ, ಈ ಮೃತ್ಯು ಏನಿದೆ ಬರೀ ನಿನಗಲ್ಲ, ಸರ್ವೇಷಾಂ ನಃ ಅಂತ ಹೇಳ್ತಾರೆ. ಇಲ್ಲಿರೋ ನಮಗೆಲ್ಲ ಬರ್ಲಿಕ್ಕೆ ಇದೆ, ಮರಣ ಭಯ ಹತ್ರದಲ್ಲಿದೆ, ಸಾಧನೆ ಮಾಡ್ಬೇಕು ಅಂದ್ರೆ ಎಲ್ರಿಗೂ ಸಂಬಂಧಪಟ್ಟ ಹಾಗೆ ಆ ಕಾಲದಲ್ಲಿ ಅವ್ರಿಗೆ ಹೇಳಿದ್ದು. ಅಂದ್ರೆ ಧೃತರಾಷ್ಟ್ರರು ಜೊತೆಗೆ ಇನ್ಯಾರ್ಯಾರಿದ್ದಾರೆ, ಧೃತರಾಷ್ಟ್ರನ ಪತ್ನಿಯರು, ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಇದೇ ಸ್ಥಿತಿನೇ. ಎಲ್ಲ ತಾವು ನಿರ್ಗಮನ ಹೊರಗಡೆ ಹೋಗಬೇಕಾಗಿದೆ. ಸರ್ವೇಷಾಂ, ನಮ್ಮೆಲ್ಲರಿಗೂ ಆ ಭಗವಾನ್ ಕಾಲಃ, ಸಯೇಷ ಭಗವಾನ್ ಕಾಲ, ಆ ಭಗವಂತ ಕಾಲರೂಪಿ ಪರಮಾತ್ಮ ತಾನು ಬಂದಿದ್ದಾನೆ ನಮ್ಗೆ ದೇಹ ವಿಯೋಗ ಮಾಡಿಸ್ಲಿಕ್ಕೆ, ದೇಹದಿಂದ ನಮ್ಮನ್ನ ಹೊರಗೆ ಹಾಕ್ಲಿಕ್ಕೆ ಆ ಭಗವಂತ ಕಾಲರೂಪಿ ತಾನು ಬಂದಿದ್ದಾನೆ ಅಂತ. ಅದರಿಂದ ಕೊನೆಗೆ ನಮ್ಮನ್ನು ಕರ್ಕೊಂಡು ಹೋದ್ ಕಾಲರೂಪಿ ಪರಮಾತ್ಮನೆ. ಯಮದೇವರು ಅಂತ ಹೇಳ್ತೀವಲ್ಲ, ಯಮದೇವರ ಅಂತರ್ಯಾಮಿಯಾದ ಆ ಪ್ರಾಣ ಅಂತರ್ಯಾಮಿಯಾದ ಕಾಲರೂಪಿ ಪರಮಾತ್ಮ, ಆ ಕಾಲರೂಪಿ ಪರಮಾತ್ಮನೆ ಬರ್ತಾ ಇದ್ದಾನೆ. ಅದರ ಒಂದು ಮಾತನ್ನ ಹೇಳ್ತಾನೆ, ಮೊದಲನೇ ಮಾತು ವಿದುರರು. ಪ್ರತಿಕ್ರಿಯಾನಯಸ್ಯೇಹ, ನೀವು ಯಾರಿಗ್ ಬೇಕಾದ್ರೂ ಜೀವನದಲ್ಲಿ ಪ್ರತಿಕ್ರಿಯೆ ಕೊಡ್ಬೋದು. ಪ್ರತಿಕ್ರಿಯೆ ಅಂದ್ರೆ ಪ್ರತೀಕಾರ ಕೊಡ್ಬೋದು. ಅದನ್ನ ಸ್ವಲ್ಪ ಅಡೆತಡೆ ಮಾಡಿ ಸ್ವಲ್ಪ ದೂರ ಅದು ಮಾಡ್ಕೊಳ್ಳುವಂತೆ ವ್ಯವಸ್ಥೆ ಮಾಡ್ಕೊಳ್ಬಹುದು.
ಅದ್ ನಮ್ಮ ಹತ್ರನೇ ಸುಳಿಬಾರ್ದು. ಆ ತರ ಒಂದು ಪ್ರತಿಕ್ರಿಯೆ, ಒಂದು ಪ್ರತಿಬಂಧಕವಾಗಿ ನಾವ್ ಏನಾದ್ರೂ ಮಾಡಿ ಅದನ್ನ ಹಿಂದಕ್ಕೆ ಸರಿಸ್ಬೋದು. ಆದ್ರೆ ಕುತಶ್ಚಿತ್ ಕರ್ಹಿಚಿತ್ ಪ್ರಭೋ ಅಂತ ಹೇಳ್ತಾರೆ. ಪ್ರಭು ಅಂತ ಧೃತರಾಷ್ಟ್ರನಿಗೆ ಎಚ್ಚೆತ್ಕೋ, ನೀನು ಸಮರ್ಥ. ಪ್ರಭು ಅಂದ್ರೆ ಸಮರ್ಥ. ಸಾಧನಾ ಮಾರ್ಗದಲ್ಲಿ ಸಮರ್ಥ ಇದೆಯಾ, ನೀನು ಹೋಗಿ ನಿನ್ನ ಸಾಮರ್ಥ್ಯ ಅಲ್ಲಿ ಬಳಸ್ಕೊಂಡು ಸಾಧನೆ ಬೇಗ ಮಾಡ್ಕೋ. ಯಾಕೆಂದ್ರೆ ಕುತಶ್ಚಿತ್ ಕರ್ಹಿಚಿತ್, ಯಾವ ಕಾರಣ ಬಳಸಿದ್ರು ಉಪಯೋಗ ಇಲ್ಲ. ಯಾವ ಥರನಾದ್ರೂ ಬಳಸಿ ಆ ಕಾರಣನ, ಎಂದೆಂದಿಗೂ ಕಾಲರೂಪಿ ಪರಮಾತ್ಮನ ತಡಿಲಿಕ್ ಆಗಲ್ಲ. ಅಂದ್ರೆ ಮೃತ್ಯು ತಡಿಲಿಕ್ ಸಾಧ್ಯ ಇಲ್ಲ. ಅಪಮೃತ್ಯು ಬೇರೆ. ಅದ ಮೃತ್ಯು ಏನ್ ನಿಜವಾಗಿದೆ, ಕಾಲ ಮೃತ್ಯು, ಅದು ಯಾರಿಗೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದು ಬಂದ ಮೇಲೆ ನೀವ್ ಯಾವ್ದೇ ಕಾರಣ ಹಾಕಿ ಅದನ್ನ ಏನ್ ಬೇಕಾದ್ರೂ ಅದನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳಿ, ಯಾರನ್ನೇ ಪ್ರಚೋದನೆ ಕೊಟ್ಟು ಸ್ವಲ್ಪ ನೀವು ಕಾಲವನ್ನ ತಡೆದು ಹಿಡ್ಕೊಂಡಿರಿ, ಒಂದಿಷ್ಟು ವರ್ಷ ನಾನು ಸಾಧನೆ ಮಾಡ್ಬೇಕು ಅಂದ್ರೆ ಯಾರು ತಡಿಲಿಕ್ ಸಾಧ್ಯ ಇಲ್ಲ. ಯಾರು ತಡಿಲಿಕ್ ಹೋಗ್ತಾರೋ ಅವರು ಕಾಲಪಾಶಕ್ಕೆ ಒಳಗಾದವ್ರೆ. ಪ್ರತಿಯೊಬ್ಬರು ಕಾಲಪಾಶಕ್ಕೆ ಒಳಗಾದವ್ರೆ. ಅದರಿಂದ ಯಾವ ಉಪಾಯನೂ ಕೂಡ ಇದನ್ನ ತಡಿಲಿಕ್ಕಿಲ್ಲ. ನಮ್ಗೆಲ್ಲಾ ಆ ಕ್ರಮ ಬಂದಿದೆ. ಕಾಲರೂಪಿ ಪರಮಾತ್ಮ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಆದ್ರಿಂದ ಎಚ್ಚರ, ಬೇಗ ನೀನು ನಿರ್ಗಮ್ಯತ, ಬೇಗ ಹೋಗು ಅಂತ ಎಚ್ಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಕಾಲ ಅಂತ ಭಗವಂತನಿಗೆ ಹೆಸರು. ಯಾಕೆ ಕಾಲ ಅಂತ ಭಗವಂತನಿಗೆ ಹೆಸರು ಅಂತ ಅವರು ಸ್ಕಂದ ಪುರಾಣದ ಮಾತನ್ನ ಉಲ್ಲೇಖ ಮಾಡಿ ಹೇಳ್ತಾರೆ. ಸ್ಕಂದ ಪುರಾಣದ ಮಾತು ಹೀಗಿದೆ: ಸಂಹರ್ತ ಭಗವಾನ್ ವಿಷ್ಣು ಕಾಲ ಇತ್ಯಭಿಧೀಯತೆ. ಕಾಲ ಅಂತ ವಿಷ್ಣುವಿಗೆ ಯಾಕೆ ಹೆಸರು ಅಂದ್ರೆ ಸಂಹರ್ತ, ಅವನು ಇಡೀ ಜಗತ್ತನ್ನ ಸಂಹಾರ ಮಾಡೋನು. ಅದರಿಂದ ಷಡ್ಗುಣೇಶ್ವರಿಯ ಸಂಪನ್ನ ಆದ ಭಗವಂತನಿಗೆ ಕಾಲ ಅಂತ ಕರೀತಾರೆ. ಅಥವಾ ಗುಣ ಸರ್ವಸ್ವಂ ಕಾಲ ಶಬ್ದೋ ವ್ಯನಕ್ತಿ. ಕಾಲ ಶಬ್ದಕ್ಕೆ ಏನರ್ಥ ಅಂದ್ರೆ ಪೂರ್ತಿ ಗುಣ ಪರಿಪೂರ್ಣನಾದ ವ್ಯಕ್ತಿಗೆ ಕಾಲ ಅಂತ ಕರೀತಾರೆ. ಅದಕ್ಕಾಗಿ ಯಮದೇವರಿಗೆ ನಿಜವಾಗಿ ಕಾಲ ಅಂತ ಕರೆಯೋ ಹಾಗಿಲ್ಲ. ಯಾಕೆ, ಪೂರ್ತಿ ಸದ್ಗುಣಗಳೆಲ್ಲ ತುಂಬಿಕೊಂಡಿರೋದು ಪರಿಪೂರ್ಣವಾಗಿ ಯಾರಲ್ಲೋ ಅವನನ್ನೇ ಕಾಲ ಅಂತ ಕರಿಬೇಕು. ಅಂಥ ಕಾಲ ಅಂದ್ರೆ ಅದು ಯಮದೇವರಲ್ಲ, ಅದು ಸಾಕ್ಷಾತ್ ವಿಷ್ಣುನೇ. ಅವನೇ ಸಂಹರ್ತ, ನಿಜವಾಗಿ ಸಂಹಾರವನ್ನ ಮಾಡೋನು. ಅಂತ ಷಡ್ಗುಣಗಳು ನಾವು ಹಿಂದೆನೂ ಬಂದಿದೆ. ಭಗ ಅನ್ನೋ ಶಬ್ದಕ್ಕೆ 6 ಗುಣಗಳು. ಅದನ್ನ ಪಡೆದಿರುವಂತಹ ಭಗವಂತನಿಗೆ ಭಗವಾನ್ ಅನ್ನೋ ಹೆಸರು ಸಾರ್ಥಕ ಆಗಿದೆ ಅಂತ ಇಂತ ಈ ಸ್ಕಂದ ಪುರಾಣದ ಮಾತನ್ನ ಉಲ್ಲೇಖ ಮಾಡಿ, ಒಂದು ಕಾಲ ಅಂದ್ರೆ ಕಲಚ್ಛೇದನೆ ಅಂತಾರೆ. ಛೇದನ ಅಂದ್ರೆ ಅದನ್ನ ಸೀಳ್ ಹಾಕೊಳ್ಳೋದು, ಅಂದ್ರೆ ಎಲ್ಲರ ದೇಹವನ್ನ ಸೀಳಿ ಅದರಿಂದ ಹೊರಗ್ ಬರುವಂತೆ ಮಾಡೋದು ಒಂದಾದ್ರೆ, ಮತ್ತೊಂದು ಕಾಮಧೇನು ಅಂತ. ಕಾಮಧೇನು ಅಂತಂದ್ರೆ ಎಲ್ಲ ತನಗೇನೇನು ಕಾಮನೆಗಳಿದೆ ಅದನ್ನೆಲ್ಲ ಪೂರ್ಣೆ ಮಾಡ್ಕೊಂಡಿರೋನಾಗ್ಲೆ, ಅಂದ್ರೆ ಸಕಲ ಸದ್ಗುಣ ಪರಿಪೂರ್ಣ ಅಂತ ಅರ್ಥ. ಇದನ್ನ ಕಲ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕಲ ಛೇದನೆ, ಅದನ್ನ ಸೀಳಿ ಹಾಕೋದು ಅಂತ ಒಂದರ್ಥ, ಅಂದ್ರೆ ಸಂಹಾರ ಮಾಡೋದು ಅಂತ. ಮತ್ತೊಂದು ಕಲ ಕಾಮಧೇನು ಅಂತ ಅರ್ಥ, ಅಂದ್ರೆ ಎಲ್ಲವನ್ನು ಪಡೆದಿರೋನು ಅಂತ ಅರ್ಥ. ಈ 2 ರೀತಿಯಲ್ಲಿ ಕಾಲ ರೂಪಿ ಪರಮಾತ್ಮ ಏನಿದ್ದಾನೆ ಅವನು ನಮ್ಮ ಹತ್ರ ಬಂದಿದ್ದಾನೆ ಅಂತ. ಅದಕ್ಕೆ ಇನ್ನೊಂದು ಕಾರಣನು ಹೇಳ್ತಾರೆ, ಬಹಳ ಚೆನ್ನಾಗಿದೆ ಯಾದು ಪದ್ಯದಲ್ಲಿ. ಅದಕ್ಕೆ ಮುಂದಿನ ಶ್ಲೋಕ ಅರ್ಥ ಹೇಳೋ ಮುಂಚೆ ಒಂದು ವಿವರಣೆ ಕೊಡ್ತಾರೆ. ಅಯ್ಯೋ, ನಮ್ ಕೈಲಿರೋ ದುಡ್ಡಿದೆಯಲ್ಲ, ದುಡ್ಡಿನಿಂದ ಏನು ಬೇಕಾದ್ರೂ ಕೊಂಡ್ಕೊಳ್ಬಹುದು, ಏನ್ ಬೇಕಾದ್ರೂ ಆಗತ್ತೆ ದುಡ್ಡಿನಿಂದ. ಹಾಗೆ ಇನ್ಯಾವುದೋ ಒಂದು ಪ್ರಯತ್ನದಿಂದ ಹೇಗೆ ಬೇಕಾದ್ರೂ ನಾವು ವಶೀಕರಣ ಮಾಡ್ಕೊಳ್ಬಹುದು. ಹಾಗೆ ದುಡ್ಡನ್ನ ಬಳಸ್ಕೊಂಡು ಬೇರೆ ಬೇರೆ ಕ್ರಮದಿಂದ ಕಾಲರೂಪಿ ಪರಮಾತ್ಮನನ್ನು ವಶೀಕರಣ ಮಾಡ್ಕೊಳ್ಳೋಣ. ಒಂದಿಷ್ಟು ದುಡ್ಡು ಕೊಟ್ಟು ಅದಕ್ಕೆ ತೃಪ್ತಿ ಪಡಿಸಿ, ಕಾಲರೂಪಿ ಪರಮಾತ್ಮ ನಿನಗ್ ಬರ್ಬೇಡ, ಒಂದಿಷ್ಟು ವರ್ಷ ಆದ್ಮೇಲೆ ಬಾ ಅಂತಂದ್ರೆ ಆಗ ದುಡ್ಡು ಏನು ಉಪಯೋಗಕ್ಕೆ ಬರಲ್ಲ, ನಮ್ಮ ಪ್ರಾಣಗಳೇ ಏನು ಉಪಯೋಗಕ್ಕೆ ಬರಲ್ಲ, ಅದನ್ನೇ ಇಟ್ಕೊಳ್ಲಿಕ್ ಆಗಲ್ಲ. ಇನ್ ದುಡ್ಡು ಎಲ್ಲಿ ಅಂತ ಆ ತರದ ಒಂದು ಮಾತು ಈಗ ಮುಂದಿನ ಶ್ಲೋಕದಲ್ಲಿ ಬರ್ತಾ ಇದೆ. 21ನೆಯ ಶ್ಲೋಕ. ಯೇನ ಚೇಹಾಭಿಪನ್ನೋಯಂ ಪ್ರಾಣೈಃ ಪ್ರಿಯತಮೈರಪಿ ಜನಃ ಸದ್ಯೋ ವಿಯುಜ್ಯೇತ ಕಿಮುತಾನ್ಯೈರ್ಧನಾದಿಭಿಃ. ಈ ಶ್ಲೋಕದಲ್ಲಿ ಮೊದಲಿಗೆ ಏನ ಚ ಇಹ ಅಭಿಪನ್ನಃ ಅಯಂ ಅಂತ ಬಿಡಿಸ್ಕೊಡಿ, ಕೊನೆಗೆ ಕಿಮುತ ಅನ್ಯೈಹಿ ಅಂತ ಇದನ್ನ ಬಿಡಿಸ್ಕೊಂಡ್ರಾಯ್ತು. ಈ ಶ್ಲೋಕದ ಅರ್ಥ ಇಷ್ಟು: ಈ ಪ್ರಪಂಚದಲ್ಲಿ ನಮಗೆ ಕಾಲ ರೂಪಿ ಪರಮಾತ್ಮ ಬಂದಿದ್ದಾನೆ ಅಂತ ಆದ್ರೆ ಅವನು ದುಃಖಕ್ಕೆ ಒಳಗಾದ ಅಂತ ಅರ್ಥ. ಅಭಿಪನ್ನ ಅಷ್ಟೇ, ಅವನು ಬಂದ ಅಂದ್ರೆ ನಮ್ಮನ್ನ ಎತ್ಕೊಂಡು ಹೋದ, ಇನ್ನೊಬ್ಬರಿಗೆ ದುಃಖ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಅವನಿಗೆ ಸಂಬಂಧಪಟ್ಟವ್ರು ಯಾರ್ಯಾರು
ಒಬ್ಬ ಪ್ರಾಣ ತ್ಯಾಗ ಮಾಡ್ತಾನೆ, ದೇಹ ತ್ಯಾಗವನ್ನ ಮಾಡ್ತಾನೆ. ಅಂತ ದೇಹ ತ್ಯಾಗ ಮಾಡಿದ ವ್ಯಕ್ತಿಯ ಸಂಬಂಧಿಕರೆಲ್ಲ ದುಃಖಕ್ಕೆ ಒಳಗಾಗ್ತಾರೆ, ಅವನು ದುಃಖಕ್ಕೆ ಒಳಗಾಗ್ತಾನೆ ಹೋಗ್ಬೇಕಾದ್ರೆ. ಅಂತ ಈ ಯಾರು ಹೋಗ್ತಾನಲ್ಲ, ಕಾಲರೂಪಿ ಪರಮಾತ್ಮನ ಅಧೀನಕ್ಕೆ ಯಾರು ಒಳಪಡ್ತಾನೆ ಅಂತ ವ್ಯಕ್ತಿ ಪ್ರಿಯತಮೈಹಿ ಪ್ರಾಣೈರಪಿ ವಿಯುಜ್ಯೇತ ಸದ್ಯ. ಕೂಡ್ಲೆ ಆ ಕಾಲರೂಪಿ ಪರಮಾತ್ಮ ಬಂದ ನಮ್ಮ ಒಳಗಡೆ ಅಂದ್ರೆ ನಮ್ಗೆ ತುಂಬಾ ಪ್ರೀತಿ ಅಂದ್ರೆ ಪ್ರೀತಿ. ಯಾವ್ದ್ರ ಮೇಲೆ? ಯಾರ ಮೇಲೂ ಇಲ್ಲ, ನಮ್ಮ ಮೇಲೆ ನಮಗೆ ಪ್ರೀತಿ. ಪ್ರಾಣ, ನಮ್ಮ ಪ್ರಾಣದ ಮೇಲೆ ನಮ್ಗೆ ಅತಿಯಾದ ಪ್ರೀತಿ. ಬೇರೆಯವ್ರ ಮೇಲೆ ಅದು ಸುಳ್ಳು, ಅದಷ್ಟೇ. ಅದು ಎಷ್ಟ್ ಹೇಳಿದ್ರು ಬಾಯಿ ಮಾತಿನಲ್ಲಿ ನಮ್ಮ ಪ್ರಾಣ ಅಂತ ಬಂದಾಗ ಅದು ನಮಗ್ ಮುಖ್ಯ. ನಮ್ಗೆ ಯಾವತ್ತೂ ನಮ್ಮ ಪ್ರಾಣಕ್ಕೆ ನಾವು ಮಹತ್ವವನ್ನ ಕೊಡ್ತೀವಿ. ಅಷ್ಟು ಅತಿ ಪ್ರೀತಿ ಪಾತ್ರವಾದದ್ದು ನಮ್ಮ ಪ್ರಾಣಗಳು. ಅಂಥ ಪ್ರಾಣಗಳೇ ಜನರ ಬಳಿ ಇರಲ್ಲ, ಅದು ಹೊರಟೋಗತ್ತೆ. ಕಾಲರೂಪಿ ಪರಮಾತ್ಮ ಬಂದಾಗ ಕಿಮುತ ಅನ್ಯೈಹಿ ಧನಾದಿಭಿ, ಯಾವ ಈ ದುಡ್ಡು, ಮತ್ತೊಂದ್ ಮನೆ, ಮತ್ತೊಂದು ಕೀರ್ತಿ ಯಾವ್ದು ನಮ್ಮ ಹತ್ರಕ್ಕೆ ಇರೋದಿಲ್ಲ. ಕಿಮುತ, ಇದನ್ನ ಇಟ್ಕೊಂಡೆಲ್ಲ ಏನ್ ಮಾಡ್ತೀರಿ? ಪ್ರಾಣನೇ ಇರೋದಿಲ್ಲ ಕಾಲ ಬಂದಾಗ. ಈ ದುಡ್ಡು, ಕೀರ್ತಿ, ಮನೆ ಇದೆಲ್ಲ ಏನು ಅಂತ ವೈರಾಗ್ಯದ ಉಪದೇಶ. ಧೃತರಾಷ್ಟ್ರ ಓಡೋಗ್ಬೇಕು ಈಗ್ಲೇ. ಅವನು ಒಂದು ಕ್ಷಣನೂ ಕೂಡ ವಿದುರರು ಬಂದ ಮೇಲೆ ಅಲ್ಲಿ ಮುಂದೆ ಉಪದೇಶ ಕೊಟ್ಟ ಆದ್ಮೇಲೆ ತಕ್ಷಣ ಹೊರಡೋ ಸ್ಥಿತಿನೇ. ಅಲ್ಲೊಂದು ನಿಲ್ಬಾರ್ದು, ಯಾಕಂದ್ರೆ ಸಾಧನೆಗೆ ಅಷ್ಟು ಬೇಗ ಹೋಗ್ಬೇಕು ಅಂತ. ಅಂದ್ರೆ ಎಷ್ಟು ಕಾಲ ವ್ಯರ್ಥವಾಗಿ ಸಮಯ ಕಳೆದು ಹೋಗಿದೆ. ಅಷ್ಟೆಲ್ಲ ಕಾಲ ಕಳ್ಕೊಂಡು ಇನ್ನು ಕೊನೆ ಕಾಲದಲ್ಲೂ ಕೂಡ ಏನೂ ಸಾಧನೆ ಮಾಡದೆ ಹೋದ್ರೆ ಏನಿದು, ವ್ಯರ್ಥ ಆಯ್ತು ನಿನ್ನ ಜೀವನ ಅಂತ ಯಮದೇವರೇ ವಿದುರ ರೂಪದಲ್ಲಿ ಬಂದು ಎಚ್ಚರಿಸೋ ಮಾತನ್ನ ನಾವು ಗಮನಿಸ್ಬೇಕು. ಅದನ್ನ ಧನಾದಿಭಿ ಕಿಮುತ, ಅದೇನ್ ಬೇಕು, ಅದನ್ನ ತಗೊಂಡು ಏನ್ ಮಾಡ್ತೀರಿ, ಬೇಗ ಸಾಧನೆ ಮಾಡ್ಕೊಡಿ ಅಂತ ಎಚ್ಚರವನ್ನ ವಿದುರರ ಮುಖಾಂತರ ಭಾಗವತ ನೀಡ್ತಾ ಇದೆ ನಮಗೆ. ಇಷ್ಟಾದ್ಮೇಲೆ ಒಂದು ಪ್ರಶ್ನೆನ ಕೇಳ್ತಾರೆ. ಆಗ್ಲಿ ಬಿಡಿ, ಕಾಲರೂಪಿ ಪರಮಾತ್ಮನಿಗೆ ದುಡ್ಡಂತಂತೂ ದುಡ್ಡು ಕೊಟ್ಟು ಕೊಂಡ್ಕೊಳ್ಲಿಕ್ ಸಾಧ್ಯ ಇಲ್ಲ. ಆಗ್ಲಿ ಬಿಡಿ, ಮರಣ ಏನಾಯ್ತು? ಮರಣ ಆಗ್ಲಿ ಆಯ್ತು ಅಂದ್ರೆ ಏನ್ ಹೇಳ್ಬೇಕು ಇದಕ್ಕೆ? ಅದಕ್ಕೆ ಹೇಳ್ತಾರೆ, ಕಿಮ್ ಆಗ್ಲಿ ನನಗ್ ಮರಣ ಅಂತ ನೀನು ಪ್ರಶ್ನೆ ಮಾಡಿ ನೀ ಇಲ್ಲೇ ಉಳ್ಕೊಂಡ್ಬೇಡ ಅಂತ ಅದನ್ನ ಎಚ್ಚರಿಸ್ತಾರೆ ವಿದುರರು ಧೃತರಾಷ್ಟ್ರನಿಗೆ. ಅಂದ್ರೆ ನಾನ್ ಕಾಡು ಹೋಗ್ಲಿಕ್ಕೆ ತಯಾರಿಲ್ಲ, ಮನೆ ಬಿಟ್ಟು ಹೋಗ್ಲಿಕ್ಕೆ ತಯಾರಿಲ್ಲ, ನಾನ್ ಇಲ್ಲೇ ಇರ್ತೀನಿ. ಕಾಲರೂಪಿ ಪರಮಾತ್ಮ ಬರ್ಲಿ, ನನ್ ಪ್ರಾಣನು ತಗೊಂಡ್ ಹೋಗ್ಲಿ, ನಾನ್ ಇಲ್ಲೇ ಇರ್ತೀನಿ ಮನೆಯಲ್ಲಿ. ನಾನ್ ಸಾಧನೆ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಹೇಗಿದ್ರು ಬಂದೇ ಬರುತ್ತೆ, ಯಾರಿಗಾದ್ರು ಸಾಧನೆ ಮಾಡೋರ್ಗೂ ಬರುತ್ತೆ, ಸಾಧನೆ ಮಾಡದೇ ಇರೋರ್ಗೂ ಬರುತ್ತೆ. ಅಂದ್ಮೇಲೆ ಕಾಲ ಮೃತ್ಯು ಬರೋದ್ ಬರ್ಲಿ, ಮನೆಯಲ್ಲೇ ಇರೋಣ, ಏನಾಗ್ಬೇಕಾಗಿದೆ ಅಂತ ಸಾಧನೆ ಮಾಡದೇನೆ ವ್ಯರ್ಥವಾಗಿ ಮನೆಯಲ್ಲಿ ಕೂತ್ಕೊಳ್ಬೇಡ ಅಂತ ಧೃತರಾಷ್ಟ್ರನಿಗೆ ಮತ್ತೆ ವಿದುರರು ಉಪದೇಶ ಕೊಡ್ತಾ ಬರ್ತಾರೆ. ಯಾಕೆ ಈ ಉಪದೇಶ ಕೊಡ್ತಾರೆ ಅಂದ್ರೆ ಅವ್ರು ಹೋಗ್ಬೇಕಿನ್ನು, ಮನೇಲೂ ಇರಬಾರ್ದು ಅದನ್ನ. ಯಾಕೆಂದ್ರೆ ಅವ್ರಿಗೊಂದಿಷ್ಟು ಕಾರಣ ಕೊಡ್ತಾರೆ. ಏನಂದ್ರೆ ಅದನ್ನ ಮುಂದೆ 22ನೇ ಶ್ಲೋಕ ಸ್ಪಷ್ಟಪಡಿಸ್ತಾ ಇದೆ. ಪಿತೃ ಭ್ರಾತೃ ಸಹೃತ್ ಪುತ್ರಾಹ ಹತಾಸ್ತೆ ವಿಗತಂ ವಯಃ ಆತ್ಮಾ ಚ ಜರಯಾಗ್ರಸ್ತಃ ಪರಗೇಹಮುಪಾಸಸೆ. ವಿದುರರು ತಾವು ಧೃತರಾಷ್ಟ್ರರಿಗೆ ಹೋಗ್ಬೇಕು, ನೀನು ವೈರಾಗ್ಯ ಬರ್ಲಿ ನಮ್ಮ ಅಣ್ಣನಿಗೆ ಅಂತ ಒಂದು ಉಪದೇಶ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಂಥ ಉಪದೇಶ, ಹೋಗ್ಬೇಕಷ್ಟೇ. ಅದು ಆ ವಯಸ್ಸಿನಲ್ಲಿ ತುಂಬಾ ವಯಸ್ಸಾಗಿದೆ ಧೃತರಾಷ್ಟ್ರರಿಗೆ, ಮೊದಲ ನೋವು ಕೂಡ ಇದೆ. ವೈರಾಗ್ಯ ಉಂಟಾಗಿ ಅವ್ರು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಸಾಧನೆ ಮಾಡಿಕೊಂಡು ಒಳ್ಳೆ ಗತಿ ಪಡಿಬೇಕು ಅನ್ನೋ ಉದ್ದೇಶ, ಒಳ್ಳೆ ಉದ್ದೇಶ ವಿದುರರಿಗೆ. ಆ ಉದ್ದೇಶದಿಂದ ಮುಂದಕ್ಕೆ ಹೇಳ್ತಾರೆ, ನೀನು ಎಲ್ಲರನ್ನು ಕಳ್ಕೊಂಡು ಆಗಿದೆ. ನಿನ್ನ ತಂದೆ, ನಿನ್ನ ಅಣ್ಣಂದ್ರು, ನಿನ್ನ ಅಣ್ಣ ತಮ್ಮಂದೆಲ್ಲ ಅಂದ್ರೆ ಇನ್ಯಾರ್ಯಾರು ಸಂಬಂಧಿಕರಿದ್ರು ಅವ್ರನ್ನೆಲ್ಲ, ಸಹೃತ್ ಪುತ್ರಾಹ ಸ್ನೇಹಿತರು, ಮಕ್ಕಳು ಎಲ್ರೂ ಹೋಗಾಯ್ತು. ನೀನು ಉಳ್ಕೊಂಡಿದ್ಯಾ, ನೀ ಏನ್ ಮಾಡ್ತಾ ಕೂತಿದಿ? ವಯಸ್ ಬೇರೆ ಜಾಸ್ತಿ ಆಯ್ತು, ಕಳೀತಾ ಹೋಗ್ತಾ ಇದೆ. ಹತಾಸ್ತೆ ವಿಗತಂ ವಯಃ ವಿಗತಂ, ಆ ವಯಸ್ಸು ಮುಗಿತಾ ಬಂತು. ಅವರೆಲ್ಲ ಯಾರು ಇಲ್ಲ, ಅವರೆಲ್ಲ ಹೋಗಿ ಯಾವ್ದೋ ಕಾಲದಲ್ಲಿ ಆಗಾಯ್ತು. ಆತ್ಮಾಚ ಜರಯಾಗ್ರಸ್ತ, ನಿನ್ನ ಆತ್ಮಕ್ಕೆ ಜರೆ ಮುಪ್ಪು ಹಿಡಿದಿದೆ. ಮುಪ್ಪು ಗ್ರಾಸ, ಅದು ಪೂರ್ತಿ ತಿಂದು ಹಾಕ್ಲಿಕ್ಕೆ ಬಂದಿದೆ. ಒಂದು ಈ ಹಾವಿನ ಬಾಯಿಗೆ ತುತ್ತಾದಂತೆ, ಹಾವಿನ ಬಾಯಿ ಒಳಗಡೆ ಸಿಗಾಕೊಂಡಿರೋ ಒಂದು ಪ್ರಾಣಿ ತರ, ಹಾಗೆ ಗ್ರಾಸ ಪೂರ್ತಿ ಹಿಡಿದು ಬಿಡಿದೆ ಮುಪ್ಪುತನ. ಅದು ಮುಪ್ಪುತನ ಏನು ಹೋಗಲ್ಲ, ಅದರಲ್ಲೇ ಜೀರ್ಣ ಆಗ್ಬೇಕು ನೀನು. ಪರಗೇಹ ಮುಪಾಸಸೆ, ಇಂಥ ಸಂದರ್ಭದಲ್ಲಿ ಹೋಗಿ ಹೋಗಿ ಪಾಂಡವರ ಮನೆಯಲ್ಲಿ, ಈ ಹಸ್ತಿನಾಪುರದಲ್ಲಿ ಇದೆಯಲ್ಲ ತಲೆ ಇಲ್ವಾ ಅಂತ ಆ ತರ ನಿಂದನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವರೆಲ್ಲ ಶತ್ರುಗಳ ಮನೆಯಲ್ಲಿ ನೀನಿದೆ ಅಂತ. ಅಂದ್ರೆ ಹಿಂದೆ ಎಲ್ಲ ನೀನು ಇವರು ಕಾಟ ಕೊಟ್ಟಿ,
ಅಷ್ಟೆಲ್ಲ ಕಾಟ ಕೊಟ್ಟ ನೀನು ಇಂದಿನ ದಿವಸ ಈ ವಯಸ್ಸಿನಲ್ಲಿ ಎಲ್ಲರನ್ನು ಕಳ್ಕೊಂಡು ನಿನ್ನ ವಯಸ್ಸು ಮುಗಿತಾ ಬರ್ತಾ ಇದೆ, ಮುಪ್ಪೆಲ್ಲ ಆವರಿಸ್ಕೊಂಡಿದೆ. ಅಂತ ಸಂದರ್ಭದಲ್ಲಿ ಇವರ ಮನೆಯಲ್ಲಿ ನೀನು ವಾಸ ಮಾಡ್ಕೊಂಡಿದ್ಯಲ್ಲ, ಅದು ಬೇರೆಯವರ ಮನೆ, ನಿನ್ನ ಮನೆ ಅಲ್ಲ, ಇದು ಬೇರೆಯವರ ಮನೆಯ ಲೆಕ್ಕ. ಅಷ್ಟು ತೊಂದರೆ ಕೊಟ್ಟ ಇವರ ಮನೆಯಲ್ಲೇ ನೀನ್ ಇದ್ಯಲ್ಲ, ಏನ್ ಹೇಳ್ಬೇಕು ನಿನಗೆ ಅಂತ ಮತ್ತೆ ಎಚ್ಚರದ ಮಾತನ್ನ ವಿದುರರು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಮ್ಗೆ. ಈ ಪ್ರಶ್ನೆ ಅಂದ್ರೆ ಅವ್ರು ಕೇಳೋದಿಷ್ಟು ಬೇರೆಯವ್ರ ಮನೆಯಲ್ಲಿರೋ ತಪ್ಪು ಅಂತಲ್ಲ, ಬೇರೆಯವ್ರ ಮನೆಯಲ್ಲಿ ಇದ್ದು ಬರೀ ತಿಂದ್ಕೊಂಡಿದ್ಯಾ ಅಂತ. ಶ್ರೇಯಸ್ಸಾಧನೆ ಏನು, ಮುಂದೆ ಪರಗತಿಗೆ ಪರಲೋಕ ಸಾಧನೆಗೆ ಬೇಕಾದದ್ ಏನು ಮಾಡಿದ್ಯಾ ಇಲ್ಲಿ? ಏನೂ ಮಾಡದೇ ಇದ್ರೆ ನಿನ್ನ ಮನೆ ಆದ್ರೂ ವ್ಯರ್ಥ, ಬೇರೆಯವ್ರ ಮನೆಯಲ್ಲಿ ಇದ್ರೂ ವ್ಯರ್ಥ ವಾಸ ಅಂತ ಎಚ್ಚರದ ಮಾತನ್ನ ಹೇಳಿದ್ರು. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರೋದು, ಈ ಭಾಗವತದಲ್ಲಿ ಆತ್ಮ ಚ ಜರಯ ಗ್ರಸ್ತಃ, ಆತ್ಮಕ್ಕೆ ಮುಪ್ಪು ಆವರಿಸಿದೆ ಅಂತ ಭಾಗವತದಲ್ಲಿ ಬಂತು. ನಮ್ಗೆ ಮೇಲ್ನೋಟಕ್ಕೆ ಚೆನ್ನಾಗ್ ಅನ್ಸುತ್ತೆ, ಆದ್ರೆ ಆತ್ಮನಿಗೆ ಮುಪ್ಪು ಮತ್ತೆ ಈ ತರ ಎಲ್ಲ ಯಾವ್ದು ಇಲ್ಲ. ಆತ್ಮ ದೇಹಕ್ಕಿದೆ ಮುಪ್ಪು, ಮತ್ತೆ ಮಧ್ಯಮ ವಯಸ್ಸು, ಬಾಲ್ಯ, ಇದೆಲ್ಲ ದೇಹಕ್ಕೆ. ಆತ್ಮನಿಗೆ ಯಾವುದೇ ಈ ರೀತಿಯ ವಿಕಾರಗಳಿಲ್ಲ. ಅಂದ್ಮೇಲೆ ಈ ರೀತಿ, ಯಾಕೆಂದ್ರೆ ಆತ್ಮನಿಗೆ ಮುಪ್ಪು ಬರೋದು ಅಂತಿಲ್ಲ. ಮುಪ್ಪು ಬಂದ್ರೆ ನಾಶ ಆಗ್ಬೇಕು ಆ ವಸ್ತು. ಆತ್ಮ ಎಂದಿಗೂ ಇದ್ದೇ ಇರ್ತಾನೆ, ಅನಾದಿ ಕಾಲದಿಂದ ಎಂದೆಂದಿಗೂ ದೇಹ ಬಂದು ಹೋಗುತ್ತೆ ಅಷ್ಟೇ ಹೊರತು ಆತ್ಮ ಅಂತೂ ಯಾವಾಗ್ಲೂ ಇದ್ದೇ ಇರ್ತಾನೆ. ಅಂಥದ್ರಲ್ಲಿ ಆತ್ಮನಿಗೆ ಜರ ಏನಿದೆ, ಮುಪ್ಪೇನಿದೆ, ಅದು ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಭಾಗವತಲ್ಲಿ ಮಾತು ಬಂತು. ಅದಕ್ಕೆ ಹೇಳ್ತಾರೆ, ನಮಗೆ ಆತ್ಮ ಅಂದ್ರೆ ಜೀವನೇ ಅರ್ಥ ನಮಗಾಗತ್ತೆ. ಆದ್ರೆ ಸಂಸ್ಕೃತದ ಚೆನ್ನಾದ ಪರಿಚಯ ಇರೋರು ಆತ್ಮ ಅನ್ನೋ ಶಬ್ದಕ್ಕೆ ಹಿಂದನೂ ಕೂಡ ಅನೇಕ ಬಾರಿ ಬಂದಿದೆ, ನೆನಪಿಸಿದ್ದೇನೆ. ಆತ್ಮ ಅನ್ನೋ ಶಬ್ದಕ್ಕೆ ದೇಹ ಅಂತ ಅರ್ಥ, ಜೀವ, ಪರಮಾತ್ಮ, ಅಂತಃಕರಣ, ಮನಸ್ಸು, ಹೀಗೆ ಬೇಕಾದಷ್ಟು ಅರ್ಥ ಇದೆ. ಇಲ್ಲಿ ಯಾವ ಅರ್ಥ ತಗೊಳ್ಬೇಕು ಅಂದ್ರೆ ಆತ್ಮ ಅಂದ್ರೆ ದೇಹ ಅಂತ ಅರ್ಥ ತಗೊಳ್ಬೇಕು ಅಂತ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಅಂತೂ ದೇಹಕ್ಕೆ ಜರಯಾಗ್ರಸ್ತ ಅಂತ ಇಷ್ಟರ್ಥ. ಸರಿ, ಇಷ್ಟ ಆದ್ಮೇಲೆ ಅವ್ರು ಹೇಳ್ತಾರೆ, ಅಲ್ಲ ಹೇಗಿದ್ರು ನಾನೀಗ ಸಾಧನೆ ಮಾಡ್ಲಿಲ್ಲ, ಪರಲೋಕದಲ್ಲಿ ಸುಖ ಆಗೋದ್ ಗ್ಯಾರಂಟಿ ಇಲ್ಲ, ನನಗೆ ದುಃಖ ಆಗೋದು ನಿಶ್ಚಿತ. ಯಾಕೆ ಪರಲೋಕದಲ್ಲಿ ಸುಖ ಅಂತ ಇಲ್ವಲ್ಲ, ಯಾಕೆ ಇಷ್ಟು ದಿವಸ ಮಾಡಿದ ಕೆಲಸ ಅಂತದ್ದೇ ಆಯ್ತು, ವ್ಯರ್ಥವಾಗಿ ಕಾಲ ಕಳೆದಿದ್ ಬೇರೆ ಆಯ್ತು. ಅದಕ್ಕೋಸ್ಕರ ಇಲ್ಲೇ ಉಳ್ಕೊಂಡ್ಬಿಡ್ತೀನಿ, ದೀರ್ಘವಾದ ಜೀವನ. ಈಗ ಎಷ್ಟೋ ದಿವಸ ಇಲ್ಲೇ ಉಳ್ಕೊಂಡಿದ್ದೀನಿ ಬೇರೆಯವ್ರ ಮನೆಯಲ್ಲಿ, ಅಂದ್ರೆ ಪಾಂಡವರ ಮನೆಯಲ್ಲಿ, ಏನ್ ಬೇರೆಯವ್ರೇನಲ್ಲ. ಆದ್ರೂ ಪರಗೇಹ ಅನ್ನೋದ್ರ ತಾತ್ಪರ್ಯ ಶತ್ರುಗಳ ಮನೆ, ನಿನ್ನ ಶತ್ರುಗಳು, ನೀನೇ ಶತ್ರುಗಳು ಅಂತ ಭಾವಿಸಿದ್ದಿ, ಅವರ ಮನೆಯಲ್ಲಿ ನೀನು ಉಳ್ಕೊಂಡಿದ್ಯಾ. ಮತ್ ಇನ್ನೊಂದು, ನಿನ್ನ ಮನೆ ಅಂತೂ ಅಲ್ಲ, ನಿನ್ನ ಈ ಪಾಂಡವರು ಅಂತ ಆದ್ರು, ನಿನ್ನ ಸಂಬಂಧಿಕರು ಅಂತ ಆದ್ರೂ ಅದು ನಿನ್ನ ಮನೆ ಅಲ್ಲ, ಅದು ಪರಮನೆನೇ ಎಂದಿಗೂ ಕೂಡ. ಅಂಥ ಮನೆಯಲ್ಲಿ ವಾಸ ಮಾಡ್ಕೊಂಡು ಆರಾಮಾಗಿ ಇದ್ಕೊಳ್ಳೋಣ, ಹೇಗಿದ್ರು ಇಷ್ಟು ದಿವಸ ನಾನು ಆರಾಮಾಗೆ ಕಳೆದ್ಬಿಟ್ನಲ್ಲ ಅಂದ್ರೆ ನಿನಗ್ ನಾಚಿಕೆ ಇಲ್ಲ ಅಂತ. ನಿರಪತ್ರಪಃ ತ್ವಂ, ನಾಚಿಕೆ ಸ್ವಲ್ಪ ಇದ್ರೆ, ಮಾನ ಮರ್ಯಾದೆ ಇದ್ರೆ ಇಲ್ಲಿರ್ಬೇಡ ಅಂತ ಆ ತರದ ಒಂದು ಕಟುವಾದ ಮಾತನ್ನ ಹೇಳ್ತಾರೆ. ನಿರಪತ್ರಪಃ ಅಂತ, ನಾಚಿಕೆ ಇಲ್ಲ ನಿನಗೆ ಅಂತ ಅರ್ಥ. ಅದ್ ಹೇಗೆ ಅಂದ್ರೆ ಮುಂದೆ ಬೈತಾರೆ ವಿದುರರು, ಏನಂತ ಬೈತಾರೆ ಅಂತ ಮುಂದೆ ನೋಡೋಣ. 23ನೇ ಶ್ಲೋಕ. ಅಹೋ ಮಹೀಯಸಿ ಜಂತೋಃ ಜೀವಿತಾಶಾಯಯ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್. ಅವ್ರು ಏನ್ ಹೇಳ್ತಾರೆ ವಿದುರರು ಅಂದ್ರೆ, ನಮ್ಮ ಜೀವರಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ ಯಾವುದೇ ಆಗ್ಲಿ ಜೀವಿತಾಶನ ಬದುಕಬೇಕು ಅಂತ ಒಂದು ಆಸೆ ಇಟ್ಕೊಂಡಿದಾರಲ್ಲ, ಇದಕ್ಕಿಂತ ದೊಡ್ಡ ಮೂರ್ಖತನ ಬೇಕಂತ. ಅಯ್ಯೋ ಆಸೆನೆ ಪಡಬಾರ್ದ ಅಂದ್ರೆ ನಿಜ, ಸಾಧನೆಗೆ ಇನ್ನೂ ಜಾಸ್ತಿ ಆಯುಷ್ಯ ನೀಡಿ ನಮ್ಗೆ ವಿಘ್ನ ಬರದೇ ಇರುವಂತೆ ಮಾಡುವಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಾಗಿರೋದು ನಿಜ. ಅದು ಆ ಉದ್ದೇಶದಿಂದ ಮಾಡ್ಬೇಕಾಗಿದ್ ಸತ್ಯ. ಅಂತ ಆಸೆ ಅದು ನಿಜವಾದ ಆಸೆ. ಅದಕ್ಕೆ ಇವರು ತಿರಸ್ಕಾರ ಮಾಡ್ತಾ ಇಲ್ಲ ವಿದುರರು. ಆದ್ರೆ ಸುಮ್ನೆ ಬದುಕ್ಬೇಕು, ವೈಭವ ಜೀವನ ಅನುಭವಿಸ್ಬೇಕು ಅಂತ ಬದುಕ್ಬೇಕು. ಏನ್ ಏನ್ ಮಾಡ್ಬೇಕು? ಮಾಡೋದನ್ನ ಮಾಡದೇ ಇದ್ರೆ ಬದುಕಿಯೂ ಕೂಡ ವ್ಯರ್ಥ. ಅದನ್ನ ಜಂತೋಹ ಜೀವಿತಾಶ ಮಹಿಯಸಿ. ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ, ಪ್ರಾಣಿಗಳಿಗೆಲ್ಲ ಬದುಕ್ಬೇಕು ಅನ್ನೋ ಆಸೆ ಇದೆಯಲ್ಲ, ಅಹೋ ಎಂಥ ಅಜ್ಞಾನ ಇವ್ರಿಗೆಲ್ಲ ಅಂತ ವಿದುರರು ಶೋಚನೆ ತಪ್ಪಿಸ್ತಾ ಇದ್ದಾರೆ, ಪರಿತಾಪ ಹೊಂದುತ್ತಾ ಇದ್ದಾರೆ. ಯಾಕಂದ್ರೆ ತೀರ್ಥಯಾತ್ರೆ ಅಷ್ಟು ಮಾಡಿ ಬಂದಿದ್ದಾರೆ, ಪೂರ್ತಿ ಶುದ್ಧರಾಗ್ಬಿಟ್ಟಿದ್ದಾರೆ. ಏನಿದು ತೀರ್ಥಯಾತ್ರೆ ಮಾಡಿ ಎಲ್ಲ ಅನುಭವ ಆಗೋಯ್ತು. ಉದ್ಧವರ ಉಪದೇಶ, ಮೈತ್ರೇಯರ ಉಪದೇಶ ಎಲ್ಲ ಪಡ್ಕೊಂಡ್ ಬಂದಿದ್ದಾರೆ. ಬಂದು ಈ ಧೃತರಾಷ್ಟ್ರ ನೋಡಿದ್ರೆ ಅವ್ರಿಗೆ ಅನ್ನಿಸ್ತಾ ಇರೋದು ಒಂದೇ, ಅವರ ಅಣ್ಣನ ಬಗ್ಗೆ,
ಅವ್ರ ಜೊತೆ ಆರಾಮಾಗಿ ಸಂತೋಷವಾಗಿರ್ಬೇಕು ಅನ್ನಿಸ್ತಾ ಇಲ್ಲ. ಇವ್ನಿಗೆ ಇನ್ನೂ ಬದುಕ್ಬೇಕು ಅಂತ ಆಸೆ ಇದೆಯಲ್ಲ, ಜೀವನದಲ್ಲಿ ಏನೂ ಮಾಡ್ಲಿಲ್ಲ ಸಾಧನೆ, ಇನ್ನೂ ಬದುಕ್ಬೇಕು ಅಂತ ಇಲ್ಲೇ ಕೂತಿದ್ದಾನಲ್ಲ ಛೇ ಅಂತ ಹೇಳಿ ಒಂದು ಮಾತನಾಡ್ತಾರೆ. ನಿನ್ನ ಆಸೆ ನೋಡಿ ಎಷ್ಟಿದೆ ಅಂತ ಧೃತರಾಷ್ಟ್ರನಿಗೆ ಹೇಳೋ ಮಾತು ವಿದುರರು. ಯಯ ಭವಾನ್, ನೀನ್ ರಾಜ, ನೆನ್ಪಿಟ್ಕೋ, ರಾಜನಾಗಿದ್ದ ನೀನು ಇಂದಿನ ದಿವ್ಸ ಭೀಮ ಅಪವರ್ಜಿತಂ, ಭೀಮಸೇನ ತಗೋ ಒಳ್ಳೆ ಭಿಕ್ಷೆ ಆಗೋತಾರ ಛೆ ಅಂತ ಹೇಳಿ ಅವ್ರು ಹಾಕುವಂತ ಏನು ಅನ್ನ ಇದೆ, ಪಿಂಡ ಅಂದ್ರೆ ಇಲ್ಲಿ ಅನ್ನ ಅಂತ ಅರ್ಥ, ಪಿಂಡ ಅಂದ್ರೆ ಅನ್ನದ ಮುದ್ದೆ, ಆ ಅನ್ನ ಏನಿದೆ ಅದನ್ನ ತಿಂದ್ಕೊಂಡ್ ಬಿದ್ದಿದ್ಯಲ್ಲ ಇಲ್ಲಿ ಅಂತ. ತಿಂದ್ಕೊಂಡ್ ಬಿದ್ದಿದ್ಯಲ್ಲ ಅಂತ ನಾವು ನಿಂದನೆ ಮಾಡ್ತಾ ಇರೋದಲ್ಲ, ಅಲ್ಲೇ ನಿಂದನೆ ಬಂದಿದೆ. ಭೀಮ ಅಪವರ್ಜಿತಂ ಪಿಂಡಂ, ಭೀಮ ಅದು ಮಾತು ಬರತ್ತಿಲ್ಲಿ ಈ ವ್ಯಾಖ್ಯಾನದಲ್ಲಿ, ತಿರಶ್ಚೀನ ಹಸ್ತೇನ, ಸರಿಯಾಗಿ ಮರ್ಯಾದೆ ಕೊಡ್ತಾ ಇಲ್ಲ ಧೃತರಾಷ್ಟ್ರನಿಗೆ. ಯಾಕೆಂದ್ರೆ ಆ ಧೃತರಾಷ್ಟ್ರರಿಂದಲೇ ಆಗಿದ ಅವಘಟನೆಗಳು, ಆ ದುರ್ಯೋಧನಾದಿ ಮಕ್ಕಳು ಅವರಿಂದ ಆದ ದುರ್ಘಟನೆಗಳು ಏನೇನಿದೆ ಅಂತ ಅಧಾರ್ಮಿಕ ಅಂತ ಲೆಕ್ಕದಲ್ಲಿ ಅವನಿಗೆ ಸುಮ್ನೆ ಹಾಗೆ ಹಾಕ್ತಾ ಇದ್ರಂತೆ. ಯಾಕೆ ಅಧಾರ್ಮಿಕ ಅವನು ಧೃತರಾಷ್ಟ್ರ. ಹಾಗಾಗಿ ತಿರಶ್ಚೀನ ಹಸ್ತೇನ, ಏನೋ ಇಲ್ಲಿದ್ದಾನೆ ಅಂತ, ಇಲ್ಲಿದ್ದಾನೆ ನಮ್ಮ ಮನೇಲಿ ಇವನೊಬ್ಬ ಬದುಕಿದ್ದಾನೆ, ಇಲ್ಲೊಬ್ಬ ಇದಾನೆ ವ್ಯಕ್ತಿ ಅಂತ ಅವನಿಗೆ ಗೃಹಪಾಲವತ ಆದತ್ತೆ. ಅವ್ರ ಅನ್ನ ಹಾಕೋದು ಏನೋ ಮರ್ಯಾದೆ ಕೊಟ್ಟೇನ ಅನ್ನ ಹಾಕ್ತಾ ಇಲ್ಲ. ಅದ್ರಲ್ಲಿ ಬೇರೆ ನೀನ್ ಹೇಗ್ ತಗೊಂತಾ ಇದೀಯ ಅಂದ್ರೆ ಗೃಹಪಾಲವತ ಅಂತ. ಮನೇನ್ ಕಾಪಾಡೋರು ಯಾರು? ಮನೇನ್ ಕಾಪಾಡುವಂತ ನಾಯಿ ಗೃಹಪಾಲ ಅಂತಂದ್ರೆ ಸಂಸ್ಕೃತದಲ್ಲಿ ನಾಯಿಗೆ ಗೃಹಪಾಲ ಅಂತ ಕರೀತಾರೆ. ಅಂತ ಗೃಹಪಾಲ ಸಾರಮೇಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅಂತಹ ಸಾರಮೇಯದಂತೆ ಆ ನಾಯಿ ಅಂತೆ ನೀನು ಆ ಅನ್ನವನ್ನ ಸ್ವೀಕಾರ ಮಾಡ್ತಾ ಇದೆಯಲ್ಲ, ರಾಜನಾಗಿರೋ ನೀನು, ಅದು ನೀನೇ ಶತ್ರುತ್ವವನ್ನ ಬೆಳೆಸಿದವನು ಅವ್ರ ಮೇಲೆಲ್ಲ, ಅಷ್ಟು ತೊಂದರೆ ಕೊಟ್ಟಿದ್ದೆ, ನಿನ್ನ ಮಕ್ಕಳು ಎಲ್ರನ್ನೂ ಕಳ್ಕೊಂಡಾಯ್ತು. ಇಷ್ಟೆಲ್ಲ ಆದ್ರೂ ಇವರ ಮನೆಯಲ್ಲೇ ಇದ್ದು ಅವರು ಹೇಗೋ ಒಂದ್ ರೀತಿ ತಿರಸ್ಕಾರ ಭಾವನೆಯಿಂದ ಕೊಡೋ ಅನ್ನವನ್ನ ಒಂದು ಗೃಹಪಾಲ ನಾಯಿ ಅಂತೆ ಸ್ವೀಕಾರ ಮಾಡ್ತಾ ಇದೆಯಲ್ಲ, ಮೊದಲಿನಿಂದ ಹೋಗು ಅಂತ. ಇಷ್ಟ ಹೇಳಿದ್ಮೇಲೆ ಧೃತರಾಷ್ಟ್ರ ಇರ್ತಾರ? ಖಂಡಿತ ಅವ್ನು ಓಡೋಗ್ಲೇಬೇಕು. ಇವ್ರಿಗೂ ಅದೇ ಬೇಕು ವಿದುರರಿಗೆ. ಅವನು ಹೋಗಿ ಸಾಧನೆಯನ್ನ ಮಾಡಿಕೊಂಡು, ಅದಕ್ಕೋಸ್ಕರ ಮೊದಲಿಗೆ ಅವರು ಪ್ರಾರಂಭ ಮಾಡ್ತಾ ಹೇಳಿದ್ರು ಸ್ವರ್ಗ ಪ್ರಾಪ್ತಿ ಪ್ರಕಾರ. ಧೃತರಾಷ್ಟ್ರನಿಗೆ ಸ್ವರ್ಗ ಸಿಗೋ ಕ್ರಮವನ್ನ ತಿಳಿಸ್ತಾರೆ ಅಂತ. ಸ್ವರ್ಗ ಸಿಗೋ ಕ್ರಮ ಅಂತ ಹೇಳಿ ಉಪದೇಶ ಕ್ರಮ ಹೇಳ್ತಾ ಇದ್ದಾರೆ ಇಲ್ಲಿ ವಿದುರರು. ಆ ಉಪದೇಶ ನೀಡಿದ್ರಿಂದ ಮುಂದೆ ಸಾಧನೆಗೆ ಅಷ್ಟು ಅನುಕೂಲ ಆಗಿ ಅವ್ರು ಮುಂದಕ್ಕೆ ಹೋಗ್ತಾರೆ ಧೃತರಾಷ್ಟ್ರರು. ಅದರ ವಿವರಣೆ ಎಲ್ಲ ಮುಂದಕ್ಕೆ ಬರುತ್ತೆ. ಅದೇನು ಅಂತ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ನಮಸ್ಕಾರ ಆಚಾರ್ಯ. ಧನ್ಯವಾದ ಆಚಾರ್ಯ. ಧನ್ಯವಾದ ಆಚಾರ್ಯ. ನಮಸ್ಕಾರ ಆಚಾರ್ಯ.